ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಇವತ್ತು 6ನೇ ತರಗತಿಯಿಂದ 10ನೇ ತರಗತಿಯ NCERT ಮತ್ತು KTBS ವಿಡಿಯೋ ಸರಣಿ 3ನೇ ವಿಡಿಯೋ ಇದು. ನೀವು ಹಿಂದಿನ 2 ವಿಡಿಯೋಗಳನ್ನು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಹೋಗಿ ನೋಡಿ. ಈ 6ರಿಂದ 10ನೇ ತರಗತಿಯ ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಿರ್ತವೆ. ಇವು ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಪ್ಪ ಅಂದ್ರೆ ಬೇಸಿಕ್ ಫೈಂಡ್ಸ್ಗಳನ್ನು ಈ ಬುಕ್ಗಳನ್ನು ಓದಿದರೆ ಯಾವುದೇ ಎಕ್ಸಾಮ್ನಲ್ಲಿ ಮಿನಿಮಮ್ 40ರಿಂದ 50 ಅಂಕಗಳನ್ನು ತೆಗಿಬೋದು ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋ ಸರಣಿನ ಎಲ್ಲರೂ ಫಾಲೋ ಮಾಡಿ. ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು 6ನೇ ತರಗತಿಯಿಂದ 10ನೇ ತರಗತಿಯ ಬುಕ್ನಲ್ಲಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನಿಮಗೆ ನೀಡ್ತಾ ಹೋಗ್ತೇವೆ. ಇವತ್ತು ಇತಿಹಾಸದ ಪರಿಚಯವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಇತಿಹಾಸ ಮತ್ತು ಕಥೆ ನಡುವಿರ್ತಕ್ಕಂತಹ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಅವನೊಂದು ಯುದ್ಧ ಮಾಡಿದ. ಇದು ಕತೆ. ಸಾಮಾನ್ಯ ಶತಪೂರ್ವ 261ರಲ್ಲಿ ಪಾಟ್ಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧ ಮಾಡಿದನು. ಇದು ಇತಿಹಾಸ. ಇತಿಹಾಸ ಅಂದರೆ ಹಿಂದಿನ ಆಗಿ ಹೋದ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನೇ ಇತಿಹಾಸ ಅಂತ ಹೇಳಿ ಕರಿತೇವೆ. ಇಲ್ಲಿ ಕತೆ ಅಂದರೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅಂತ ಹೇಳೋದು ಕತೆ. ಇಷ್ಟನೇ ಶತಮಾನದಲ್ಲಿ ಇಂಥ ಊರಿನಲ್ಲಿ ಅಶೋಕನೆಂಬ ಕಳಿಂಗ ಯುದ್ಧ ಮಾಡಿದನೆಂದು ಹೇಳುವುದೇ ಕಥೆಯಾಗಿರುತ್ತೆ ಸ್ನೇಹಿತರೆ. ಇದು ಕತೆ ಮತ್ತು ಇತಿಹಾಸ ನಡುವಿರ್ತಕ್ಕಂತಹ ವ್ಯತ್ಯಾಸ. ಇನ್ನು ಇತಿಹಾಸದ ಪಿತಾಮಹ ಯಾರಪ್ಪ ಅಂದ್ರೆ ಹೆರಾಡೋಟಸ್ ಇತಿಹಾಸದ ಪಿತಾಮಹ. ಈತನ ದೇಶ ಗ್ರೀಕ್. ವಿಲಿಯಂ ಜೋನ್ಸ್ ಸಾಮಾನ್ಯ ಶತ 1784ರಲ್ಲಿ ಏಸ್ಟೆಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾನೆ. 1784ರಲ್ಲಿ ಕಲ್ಕತ್ತಾದಲ್ಲಿ ಏಸ್ಟೆಟಿಕ್ ಸೊಸೈಟಿಯನ್ನು ವಿಲಿಯಂ ಜೋನ್ಸ್ ಸ್ಥಾಪನೆಯನ್ನು ಮಾಡ್ತಾನೆ. ಇನ್ನು ವಿಲಿಯಂ ಜೋನ್ಸ್ರವರು ಗೀತಗೋವಿಂದ ಮತ್ತು ಮಾನವ ವರ್ಧಮಾನಶಾಸ್ತ್ರ ಇಂತಹ 2 ಗ್ರಂಥಗಳನ್ನು ಬರೀತಾನೆ. ಇದಲ್ಲದೆ ಕಾಳಿದಾಸನ ಶಾಕುಂತಲ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಅನುವಾದಿಸ್ತಾರೆ. ಕಾಳಿದಾಸನ ಶಾಕುಂತಲ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಅನುವಾದಿಸಿದವರು ಯಾರಂತ ಕೇಳಿದ್ರೆ ವಿಲಿಯಂ ಜೋನ್ಸ್. ಇನ್ನು ಮ್ಯಾಕ್ಸ್ ಮುಲ್ಲರ್ ಸೆಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಎಂಬ ಕೃತಿಯನ್ನು ಬರೆದನು. ಈತನ ದೇಶ ಜರ್ಮನಿ. ಜೇಮ್ಸ್ ಮಿಲ್ ಎಂಬ ಸ್ಕಾಟ್ಲ್ಯಾಂಡಿನ ಇತಿಹಾಸಕಾರ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಭಾರತದ ಇತಿಹಾಸವನ್ನು ರಚನೆ ಮಾಡ್ತಾನೆ. ಇನ್ನು ಮ್ಯಾಕ್ಸ್ ಮುಲ್ಲರ್ ಆಗಲಿ ಜೇಮ್ಸ್ ಮಿಲ್ ಆಗಲಿ ಇವರು ಯಾರು ಇಬ್ಬರು ಭಾರತದ ದೇಶಕ್ಕೆ ಬಂದಿಲ್ಲ. ಇನ್ನು ಅಬಯ್ ಡುಬಾಯ್ಸ್ ಹಿಂದೂ ಮ್ಯಾನರ್ಸ್ ಕಸ್ಟಮ್ ಅಂಡ್ ಸೆರೆಮನಿ ಎಂಬ ಕೃತಿಯನ್ನು ಬರಿತಾನೆ ಅಬಯ್ ಡುಬಾಯ್ಸ್. ಇನ್ನು ಇತಿಹಾಸದ 3 ಪ್ರಧಾನ ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, 3ನೇದಾಗಿ ಇತಿಹಾಸ ಕಾಲ. ಈ ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಏನಪ್ಪ ಅಂದ್ರೆ ಅಕ್ಷರಗಳು ಇರದೇ ಇರುವ ಕಾಲ. ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಅಕ್ಷರಗಳು ಇದ್ದು ಓದಲು ಬಾರದ ಕಾಲ. ಇನ್ನು ಇತಿಹಾಸ ಕಾಲ ಅಂದರೆ ಅಕ್ಷರಗಳು ಇದ್ದು ಇದುವರೆಗೂ ಯಾರ ಕೈಯಿಂದಲೂ ಓದಲಾಗ ಸ್ಥಿತಿಯನ್ನು ನಾವು ಇತಿಹಾಸ ಕಾಲ ಅಂತೇಳಿ ಕರಿತೇವೆ. ಈ ಭೂಮಿಯ ಮೇಲೆ 4600 ದಶಲಕ್ಷ ವರ್ಷಗಳ ಹಿಂದೆ ಈ ಭೂಮಿ ಹುಟ್ಟಿತು. ನಮ್ಮ ಭೂಮಿ 4600 ದಶಲಕ್ಷಗಳ ಹಿಂದೆ ಈ ಭೂಮಿಯನ್ನು ಹುಟ್ಟುತ್ತದೆ. ಈ ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡ ಜೀವಿ ಏಕಕೋಶ ಬ್ಯಾಕ್ಟೀರಿಯಾದ ಪ್ರೋಕ್ಯಾರಿಯೋಟ್. ಇದು ಭೂಮಿಯ ಮೇಲೆ ಹುಟ್ಟುಕೊಂಡಿರ್ತಕ್ಕಂತಹ ಮೊದಲ ಏಕಕೋಶ ಜೀವಿ. ಇನ್ನು ಆಧುನಿಕ ಮಾನವರು ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ಎಲ್ಲಿ ಕಾಣಿಸ್ಕೋತಾರಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೋತಾರೆ. ಶಿಲಾಯುಗದ ಅಂತ್ಯಭಾಗದಲ್ಲಿ ಬೆಂಕಿಯ ಪರಿಚಯವಾಗ್ತದೆ. ಮಧ್ಯಪ್ರದೇಶದ ಬೆಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚಬಾಳ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಾಂಪಕ್ಕಂ
ಇವು ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ. ಇವು ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬರ್ತವೆ. ಈ ಕೃಷಿಯ ಚಟುವಟಿಕೆಯ ಉಪಕರಣಗಳು ಮೊದಲು ಮಾನವ ಬಳಸಿದ ಲೋಹ ಯಾವುದಪ್ಪ ಅಂದ್ರೆ ತಾಮ್ರವನ್ನು ಮಾನವ ಮೊದಲು ಬಳಸ್ತಾನೆ. ಇನ್ನು ವೇದಗಳ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಮುಖವಾಗಿ ವೇದಗಳು 4: 1 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ವೇದ ಎಂದರೆ ಜ್ಞಾನ. ಸರಸ್ವತಿ ನದಿಯ ಹಿಂದಿನ ಹೆಸರು ಗಗ್ಗರ್ ನದಿಗೆ ಹೀಗೆ ಸರಸ್ವತಿ ನದಿ ಎಂದು ಕರೆಯುವುದು ಉಂಟು. ಆರ್ಯರ ಬಣಗಳ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ಆರ್ಯರ ಕಾಲದಲ್ಲಿ ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳಿದ್ದವು. ಸಭಾ ಮತ್ತು ಸಮಿತಿಯು ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಸಂಸ್ಥೆಗಳು. ಇನ್ನು ಈ ಆರ್ಯರು ಸೋಮು ಮತ್ತು ಸುರ ಎಂಬ 2 ಮಾದಕ ಪಾನೀಯಗಳನ್ನು ಬಳಸ್ತಾ ಇದ್ರು. ಈ ವಾಲ್ಮೀಕಿ ರಾಮಾಯಣ ಬರಿತಾನೆ, ವ್ಯಾಸ ಮಹಾಭಾರತವನ್ನು ಬರ್ತಾನೆ. ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಓಕೆ ಸ್ನೇಹಿತರೆ, ಇವತ್ತು ನಾವು 6ನೇ ತರಗತಿಯಲ್ಲಿ ಇರ್ತಕ್ಕಂತಹ ಇತಿಹಾಸದ ಪರಿಚಯವನ್ನು ತುಂಬ ಅಚ್ಚುಕಟ್ಟಾಗಿ ನೋಡಿಕೊಂಡಿದ್ದೇವೆ. ಈ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿದ್ದಾವೆ. ಬೇಸಿಕ್ಕಾಗಿ ಕ್ವಶನನ್ನು ಕೇಳೋದೇ ಇಲ್ಲೇ. ಆದ್ದರಿಂದ ನಾವು ಇದನ್ನೇ ಫೋಕಸ್ ಮಾಡಿದ್ರೆ ನಮಗೆ ಮುಂದೆ ಈಜಿ ಆಗುವ ಸರಳತೆ ಇರುತ್ತದೆ. ಆದ್ದರಿಂದ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳು, ಇನ್ನೂ ಈ ವಿಡಿಯೋದಲ್ಲಿ ಏನಾದರೂ ಚೇಂಜ್ ಆಗಬೇಕಾಗಿತ್ತಂದ್ರೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡೋಣ ಯಾವ ರೀತಿ ನಿಮ್ಮ ಸಜೆಷನ್ ಮೇಲೆ ಈ ವಿಡಿಯೋ ಸರಣಿನ ಮುಂದುವರಿಸೋಣ. ಎಲ್ಲರಿಗೂ ಧನ್ಯವಾದಗಳು.